ಹಾಯ್ ಮೇಡಮ್, ನಮಸ್ತೆ. ಹೇಗಿದ್ದೀರಿ? ಹಲೋ, ನಾನು ಸಕ್ಕತ್ತಾಗಿದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಬಿಗ್ ಬಾಸ್ ಕಂಟೆಂಟ್ ಅಂತ ತೊಗೊಳಕ್ಕೋದ್ರೆ ಈ ಸತಿ ಬಿಗ್ ಬಾಸು ನಿಮ್ಗೆ ಹೇಗೆ ಅನ್ನಿಸ್ತಿದೆ ಮೇಡಮ್? ಈ ಸತಿ ಬಿಗ್ ಬಾಸ್ ಇನ್ನೂ ಶುರು ಆಗಿಲ್ಲ. ಸೊ ಶುರು ಆದಮೇಲೆ ಎಲ್ರಿಗೂ ಇಷ್ಟ ಆಗುವಂತಹ ಕಾಂಟೆಸ್ಟೆಂಟ್ಸ್ ಬರಲಿ ಅಂತ ನಾನು ಆಸೆ ಪಡ್ತೀನಿ. ಕೆಲವರು ಅದೇ ಒಂದಷ್ಟು ಕಂಪ್ಯಾರಿಸನ್ಸ್ ಇಟ್ಕೊಂಡಿರ್ತಾರೆ. ಅಂದರೆ ತನಿಷಾ ಥರದವ್ರು ಬರಲಿ, ಕಾರ್ತಿಕ್ ಥರದವ್ರು ಬರಲಿ, ಗೋಲ್ಡ್ ಸುರೇಶ್ ಥರದವ್ರು ಬರಲಿ, ಅಥವಾ ಗಿಲ್ಲಿ ಥರದವ್ರು ಬರಲಿ ಅಂತ. ನೋ, ವೆನ್ ಇಟ್ ಕಮ್ಸ್ ಟು ಬಿಗ್ ಬಾಸ್ ಹೊಸ ಸೀಸನ್, ನಾವು ಹೊಸ ಕಂಟೆಸ್ಟೆಂಟ್ಸ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ನಮ್ಗೆ ಏನೇ ಇದ್ರೂ, ಯಾವುದೇ ಥರದ ವಿಚಾರಗಳು ಬಂದ್ರೂ ಕೂಡ ಹೊಸದಾಗಿ ಹೊಸ ಆರ್ಟಿಸ್ಟು, ಬಿಗ್ ಬಾಸ್ ಅಂದ್ರೆ ಆರ್ಟಿಸ್ಟ್ ಅಂತ ಸ್ವಲ್ಪ ಹೊಸದಾಗಿರುವಂಥ ಕಂಟೆಂಟ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಈ ಸತಿ ಕಾಮನ್ ಮ್ಯಾನ್ ಅನ್ನೋ ಒಂದು ಆಪ್ಷನ್ ಇರೋದ್ರಿಂದ ಜಾಸ್ತಿ ಟ್ಯಾಲೆಂಟೆಡ್ ಇರೋ ಕಾಮನ್ ಮ್ಯಾನ್ಗೆ ಅವಕಾಶ ಸಿಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಮ್ಯಾಮ್, ಈ ಸತಿ ಅದೇ ಅಗ್ನಿ ಪರೀಕ್ಷೆಯಲ್ಲಿ 4 ಜಡ್ಜಸ್ಗಳು ಕೂತ್ಕೊಂಡಿದ್ದಾರೆ. ಆ ಜಡ್ಜಸ್ ಸ್ಥಾನಕ್ಕೆ ನಿಮ್ಗೇನಾರ ಕರೆದಿದ್ರ ಮ್ಯಾಮ್? ಇಲ್ಲಪ್ಪ, ಅಂದರೆ ಜಡ್ಜಸ್ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ನಾವು ತುಂಬ ದೊಡ್ಡ ಹೆಸರು ಮಾಡಿರಬೇಕು. ಅದ್ರ ಜೊತೆಗೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ವಿನ್ನರ್ಸ್ ಅಲ್ವಾ. ಸೊ ಅಂದರೆ ನಾವು ವಿನ್ ಆಗದೆ ಇರೋದ್ರಿಂದ ಪ್ರಾಬಬ್ಲಿ ನನಗೂ ಮೈಂಡಿಗೆ ಬಂದಿಲ್ಲ, ಅವ್ರಿಗೂ ಮೈಂಡಿಗೆ ಬಂದಿರಲ್ಲ. ಮ್ಯಾಮ್, ಅದು ಈಗ ಅಗ್ನಿ ಪರೀಕ್ಷೆ ಅಂತಂದ್ರೆ ನಿಮ್ಗೆ ಹೇಗಿದ್ದು ಹೊಸ ಥರದ್ದು ಕನ್ನಡದಲ್ಲಿ ನಿಮ್ಗೆ ಹೇಗೆ ಅನಿಸ್ತದೆ ಅನ್ಸುತ್ತೆ? ಕನ್ನಡದಲ್ಲಿ ಫಸ್ಟ್ ಟೈಮು, ಬಟ್ ಅಂದರೆ ನಮ್ಗಳಿಗೆಲ್ಲ ಇಂಟರ್ವ್ಯೂ ಫಾರ್ಮ್ಯಾಟ್ಸ್ ಜಾಸ್ತಿ ಇತ್ತು. ಈಗ ಹೊಸದಾಗಿ ಅಂದರೆ ಇಂಟರ್ವ್ಯೂ ಫಾರ್ಮ್ಯಾಟ್ಸ್ ಅಲ್ಲದೆ ಇದು ಒಂದು ಆ್ಯಡ್ ಆನ್ ಅಂತಂದರೆ ಅದೇ ಹೋಗ್ತಾ ಕಾಂಪಿಟೇಷನ್ ಟಫ್ ಆಗುತ್ತೆ ಅಂತಾರಲ್ಲ. ಸೊ ಅವ್ರೂ ಕೂಡ ಟಫ್ ಆಗಿರುವಂಥ ಕಂಟೆಸ್ಟೆಂಟ್ಸ್ನ ಹುಡುಕ್ಬೇಕಾದಾಗ ಹೊಸದಾಗಿ ಇನ್ನೇನಾದರೂ ಒಂದು ಇವಾಲ್ವ್ ಆಗಬೇಕು, ಅಲ್ಲಿ ಏನಾದರೂ ಒಂದು ವಿಷಯನ ಕಂಡುಹಿಡಿಬೇಕು, ಇನ್ನೊಂದೇನಾದರೂ ಒಂದು ಹೊಸದಾಗಿರುವಂತಹ ವಿಷಯ ತೆಗಿಬೇಕು ಅಂತಂದರೆ ಈ ಆಡಿಷನ್ಸ್ ಅನ್ನುವಂಥ ಲಿಸ್ಟೇನೆ ಸ್ವಲ್ಪ ಜಾಸ್ತಿ ಟಫ್ ಆಗಿರುವಂಥದ್ದು ಕೊಡಬೇಕು ಅಂತ ಟೀಮ್ ಕೂಡ ಯೋಚನೆ ಮಾಡಿರುತ್ತೆ ಅಂತ ಅಂದ್ಕೊಳ್ತೇನೆ. ಮ್ಯಾಮ್, ಸುದೀಪ್ ಸರ್ ಹೇಳಿದರು ಈ 12 ಸೀಸನ್ ಒಂದು ಕಡೆ, 13ನೇ ಸೀಸನ್ ಒಂದು ಕಡೆ ತುಂಬ ಟಫ್ ಇರುತ್ತಂತ. ನಿಮಗೆ ಹೇಗೆ ಅನ್ಸುತ್ತೆ ಮ್ಯಾಮ್? ಈ ಸತಿ ಗೇಮ್ಸ್ಗಳಾಗಲಿ ಅಥವಾ ಫಾರ್ಮೆಟ್ ಆಗಲಿ ಹೇಗಿರುತ್ತೆ ಬಿಗ್ ಬಾಸ್ ಈ ಸತಿದು? ಇಷ್ಟು ಅಂದರೆ ನಮ್ಮ ಸೀಸನ್ ಬಂದಾಗಲೂ ಕೂಡ ಇಷ್ಟು ದಿನದ ಸೀಸನ್ ಬೇರೆ, ನಮ್ಮ ಸೀಸನ್ನೇ ಬೇರೆ ಅನ್ನೋ ಥರ ಇತ್ತು. ಪ್ರತಿ ಸೀಸನ್ ಅದೇ ರೀತಿಯಾಗಿ ರಿಜಿಸ್ಟರ್ ಆಗುತ್ತೆ. ಏನಕ್ಕೆ ಅಂತಂದರೆ ಹಿಂದೆ ಇರೋದನ್ನು ಕಾಪಿ ಪೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಯಾರು. ಹೊಸದಾಗಿ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು. ಸೊ ಟೀಮ್ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದ್ರಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಮಾಡೋಕ್ಕಾಗತ್ತಾ, ನಮ್ಮ ಕೈಯಲ್ಲಿ ಮಾಡೋಂಥ ಕೆಪಾಸಿಟಿ ಇರುತ್ತಾ ಅನ್ನೋದನ್ನು ಅವರೇ ಖುದ್ದಾಗಿ ಫಸ್ಟು ಚೆಕ್ ಮಾಡಿ ಅವರು ಅದನ್ನು ಅಟೆಂಪ್ಟ್ ಮಾಡಿ ಆಗತ್ತೆ, ಪಾಸಿಬಿಲಿಟೀಸ್ ಇದೆ ಅಂತ ಗೊತ್ತಾದ್ಮೇಲೆ ದೇ ಡೂ ಇಟ್. ಸೊ ತುಂಬ ಕೇರ್ ತೊಗೊಂಡು ಮಾಡ್ತಾರೆ. ಮ್ಯಾಮ್, ಒಂದು ಪ್ರೋಮೋ ಬಿಟ್ಟಿದ್ದು ಇನ್ಫ್ಲುಯೆನ್ಸರ್ಸ್ಗಳಿಗೆ ಕರೆಸೋದು, ಅವನು ಅಮ್ಕುಡುಮ್ಕ ಆಗಿರಲಿ, ಗಂಗಾ ಅವ್ರಿಗೆ ಕರೆಸೋದಾಗಿರಲಿ, ಅದೆಷ್ಟು ಸರಿ ಅನ್ಸುತ್ತೆ ಮ್ಯಾಮ್ ಬಿಗ್ ಬಾಸ್ ವೇದಿಕೆಗೆ? ಅಂದರೆ ಅವರು ಎಫರ್ಟ್ ಹಾಕಿ ಅಪ್ಲೈ ಮಾಡಿದಾರಲ್ವಾ, ಅವ್ರಿಗೊಂದು ಅವಕಾಶ ಸಿಕ್ಕಾಗ ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಿರಬೇಕು, ಅವ್ರು ಬೇಕಾ ಇಲ್ವಾ ಅನ್ನೋದು ಇವ್ರಿಗೂ ಗೊತ್ತಿರಬೇಕು. ಸೊ ಡಿಪೆಂಡ್ಸ್ ಆನ್ ಬೋತ್ ದ ಎಂಡ್ಸ್. ಇವಾಗ ನನಗೊಂದು ಅವಕಾಶ ಸಿಕ್ಕಿದೆ ಅಂತ ಅಂದಾಗ, ನಾನು ಒಂದು ಅಗ್ನಿ ಪರೀಕ್ಷೆನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಾಗ, ನಾನು ಏನು ಮಾಡಿದ್ರೆ ಅವ್ರು ನಮ್ಮನ್ನು ತಗೊಳ್ತಾರೆ ಅನ್ನೋದು ನನಗೂ ತಲೆನಲ್ಲಿ ಇರಬೇಕು. ಇವ್ರೇನು ಮಾಡಿದ್ರೆ ಇವ್ರನ್ನ ತಗೋಬೇಕು ಅನ್ನೋದು ಆ ಟೀಮ್ ಅವ್ರಿಗೂ ತಲೆನಲ್ಲಿ ಇರಬೇಕು. ಸೊ ಹಂಗಿದ್ದಾಗ ಅದು ವರ್ಕ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇನ್ಫ್ಲೂಯೆನ್ಸರ್ಸೇ ಅಂತ ಏನಿಲ್ಲ ಅಂದ್ಕೊಳ್ತೀನಿ. ಎಲ್ಲರೂ ಒಂದು ಬಂಚ್ ಆಫ್ ಪೀಪಲ್ನ ಅದ್ರ ಒಳಗಡೆ ಹಾಕಿದ್ದಾರೆ. ಅಂದರೆ ತುಂಬ ಸೋರ್ಸ್ ಮಾಡಿ ಒಂದು ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ನಿಮಗೆ ಗೊತ್ತಿರುತ್ತೆ. ನನಗೆ ಒಂದು 1000+ ಲಿಸ್ಟ್ ಬಂದಿರುತ್ತೆ. ಒಂಚೂರು ಹೇಳ್ತೀರಾ ನೋಡಿ ಅಂತ. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ನಿಮ್ಮ ಟ್ಯಾಲೆಂಟ್ ಇತ್ತು ಅಂದರೆ ಹೋಗಲ್ಲಿ ಪ್ರೆಸೆಂಟ್ ಮಾಡಬೇಕು. ಪ್ರೆಸೆಂಟ್ ಮಾಡುವಂಥ ಟೈಮಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನನ್ನ ಆ್ಯಟಿಟ್ಯೂಡು ಅನ್ನೋದನ್ನು ತೋರ್ಸೋಕೆ ಹೋಗ್ಬಿಟ್ರೆ ಆ ಕಡೆನೂ ವರ್ಕ್ ಆಗಲ್ಲ, ಈ ಕಡೆನೂ ವರ್ಕ್ ಆಗಲ್ಲ. ಇಲ್ಲ ಇನ್ನೊಂದು ಕೆಲವೊಂದ್ಸಲ ಪರವಾಗಿಲ್ಲ ಬಿಡಿ, ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ರೆ ಇವ್ರ ಹತ್ರ ನಾವಿನ್ನೇನು ತೆಗಿಯೋಕ್ಕಾಗುತ್ತೆ ಅನ್ನೋ ಥರ ಆಗಿಬಿಡುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಅಲ್ಲಿ ಏನು ಬೇಕು, ಇವಾಗ ಜನ ನಮ್ಮನ್ನು ನೋಡಿ ಏನು ಇಷ್ಟಪಡ್ತಾರೆ ಅನ್ನೋದನ್ನ ನಾವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಅದು ಎಲ್ರಿಗೂ ತಲೆನಲ್ಲಿದ್ರೆ ಚೆನ್ನಾಗಿ. ಈಗಿನ ಈ ಬರೋ ಕಂಟೆಸ್ಟೆಂಟ್ಗಳಿಗೆ ಏನಂತ ವಿಶ್ ಮಾಡ್ತೀರಮ್ಮ? ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ. ನಿಮ್ಮ ಹತ್ತಿರ ಇರುವಂತಹ ಟ್ಯಾಲೆಂಟನ್ನು ಫಿನಾಲೆ ರೌಂಡಿಗೆ ಇಟ್ಕೊಳ್ಳೋದು ಬಿಟ್ಬಿಟ್ಟು ಇವತ್ತೇ ತೋರಿಸಿದ್ರೆ ಪ್ರಾಬಬ್ಲಿ ನಿಮ್ಮನ್ನು ಅಲ್ಲೇ ಏನಂತಾರಲ್ಲ, ಇವ್ರನ್ನ ಇಟ್ಕೊಳ್ಳೇಬೇಕು ಅನ್ನೋಂಥ ಒಂದು ಅಟ್ರಾಕ್ಷನ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಓಕೆ ಮ್ಯಾಮ್, ಹೊಸ